ಇವೆಲ್ಲವೂ ಇವತ್ತು ಚರ್ಚೆ ಆಗಬೇಕಾಗಿದೆ. ಮತ್ತು ಇದೆಲ್ಲಕ್ಕಿಂತ ಇನ್ನೊಂದು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ ಇಡಿ CBI ಮುಂದೆ IT ನಾವು ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಬೇಕಾಗಿದೆ ಸರ್ಕಾರವನ್ನು, ಈ ಕೇರ್ ಟೇಕರ್ ಸರ್ಕಾರವನ್ನು ಕೇಳಬೇಕಾಗಿದೆ. ನಾ ಪ್ರತಿ ಸಲ ಕೇರ್ ಟೇಕರ್ ಯಾಕಂತ ಇದ್ದೀನಿ ಅಂದರೆ ಅವ್ರಿಗೆ ಹಕ್ಕಿಲ್ಲ, ಆದರೂ ಚಲಾಯಿಸ್ಲಿಕ್ಕತ್ತದ. ಹಾಗೆ ಇದನ್ನೇ ಮಾಡ್ತಾಯಿಲ್ಲ. ಎಲೆಕ್ಟ್ರಲ್ ಬಾಂಡ್ ಇದ್ದಿದ್ದು ಈಗ BJP ಹೆಸರು ಬರ್ತದೆ, 1360 ಕೋಟಿ ಏನೋ ಬಂದದ ಈಗಾಗಲೇ. ಮುಂದೆ ಇದು ನಮ್ಮ ತೃಣಮೂಲ ಕಾಂಗ್ರೆಸ್ದು ಬಂದದ, ಅದರ ಜೊತೆ ಕಾಂಗ್ರೆಸ್ದು ಬಂದಿದೆ, ಅನೇಕ ಪಾರ್ಟಿಗಳು ಬಂದಿದ್ದಾವೆ. ಆ ಪಾರ್ಟಿ ಬಗ್ಗೆ ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ ಇವರು? ಅವರ ಬಗ್ಗೆ ಅವ್ರನ್ನ ಕರೆಸಿ ಇದು ನಿಮ್ಮ ದುಡ್ಡು ಎಲ್ಲಿದ್ದು ಬಂತು, ಯಾಕೆ ಬಂತು, ಏನು ಕಾಲ ಬಂತು ಯಾಕೆ ಕೇಳ್ತಾ ಇಲ್ಲ? ರೆಕಾರ್ಡ್ ಅದಲ್ಲ, ಅಥೆಂಟಿಕೇಟೆಡ್. ಇಲ್ಲಿವರೆಗೆ ಅಥೆಂಟಿಕೇಟೆಡ್ ರೆಕಾರ್ಡ್ ಇರಲಿಲ್ಲ. ಓಪನ್ ಆಗಿ ಈಗ ಭ್ರಷ್ಟಾಚಾರ ದಾಖಲೆಗಳಿದ್ದಾವೆ, SBI ಕೊಟ್ಟಂಥ ದಾಖಲೆಗಳಿದ್ದಾವೆ. ಅದ್ರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಇವ್ರು ಮಾಡ್ರಿ, ಅದೇ ಇವ್ರು ಮಾಡ್ಬೇಕಲ್ಲ. ನ್ಯಾಯ ಒಂದೇ ಒಬ್ಬರಿಗೆ ಒಂದು ಕೇಜ್ರಿವಾಲ್ ಒಂದು ನ್ಯಾಯ ಬೇರೆ, ಈ PM ಮೋದಿ ಅವ್ರದ್ದೊಂದು ನ್ಯಾಯ ಬೇರೆ. ಇನ್ನೂ ಅವ್ರ ಅಧಿಕಾರದಾಗಿದ್ದಾಗ ನೋಡ್ರಿ, ಒಂದು ರಾತ್ರಿ ಹಿಂದಿನ ರಾತ್ರಿ ನಮ್ಮ ಉಪಮುಖ್ಯಮಂತ್ರಿ ಇದ್ದಂಥ ಅಜಿತ್ ಪವಾರ್ ಅವರು 70 ಕೋಟಿ 80 ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿದರು ಅವ್ರು ವಿರೋಧದಾಗಿದ್ದಾಗ. ಮರದಿವ್ಸ 24 ತಾಸಿನಾಗ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು, ಫೈನಾನ್ಸ್ ಮಿನಿಸ್ಟರ್ ಅವರು ಮಹಾರಾಷ್ಟ್ರದ. ಮತ್ತು ಇದ್ಯಾವ ನ್ಯಾಯಗಳು? ಇದನ್ನು ಯಾಕೆ ಎನ್ಕ್ವೈರಿ ಆಗ್ತಾ ಇಲ್ಲ? CBI ಯಾಕೆ ಮಾಡ್ತಾ ಇಲ್ಲ? ಇದನ್ನು ED ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಹೇಳುವಂಥ ಉದ್ದೇಶ ಅಂತ ಇಲ್ಲ. ಇದೆಲ್ಲ ಏನಪ್ಪ ಅಂತಂದ್ರೆ ಈ ದೇಶದ ಡೆಮೋಕ್ರಸಿಯನ್ನು ಇವರೆಲ್ಲರೂ ಕೊಡ್ಕೊಂಡು ಮಣ್ಣು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓಪನ್ ಮಾತಾಡ್ಬೇಕಾಗಿದೆ. ಎಲ್ಲರಿಗೂ ಒಂದೇ ಇರಬೇಕಲ್ಲ. ಆಬ್ವಿಯಸ್ಲಿ ಒಂದೇ ನ್ಯಾಯ ಇರಬೇಕು, ಆದರೆ ರಾಜಕೀಯ ಪಕ್ಷದವರ ಒಂದು ನೀತಿ, ನ್ಯಾಯ ನೀತಿ ಇವೆಲ್ಲದಕ್ಕೂ ಒಂದು ರೀತಿ ತಿಲತರ್ಪಣ ಕೊಟ್ಬಿಟ್ಟೆ ಮುಂದೆ ಅವರು ರಾಜಕೀಯ ಕಾಲಿಟ್ಟಿರ್ತಾರೆ ಅನ್ಸುತ್ತೆ. ಆಬ್ವಿಯಸ್ಲಿ ಅವರು ತಮ್ಮ ಪಕ್ಷದವರಿಗೆ ತೊಂದರೆ ಕೊಡೋದಿಲ್ಲ. ತಮ್ಮ ಪಕ್ಷವನ್ನ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿಯೋ ಅಥವಾ ಜನತೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೋ ತಮಗೆ ಬೇಕಾದವ್ರನ್ನ ಕಾಯ್ಕೊಂಡು ಬೇಡವಾದವ್ರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿಸೋದು ಬಹಳ ಸಹಜ. ಆದರೆ ಅರವಿಂದ್ ಕೇಜ್ರಿವಾಲ್ ರವರು ಕ್ಲೀನ್ ಆಗಿದ್ರು ಅಂತ ಅನ್ನೋ ಹಾಗಿದ್ರೆ ಅವ್ರು ಏನಕ್ಕೆ ಮುಂಚೆನೆ ಸಮನ್ಸ್ಗಳಿಗೆ ರೆಸ್ಪಾನ್ಸ್ ಮಾಡಿ ವಿಚಾರಣೆಗೆ ಹಾಜರಾಗಿಲ್ಲ ಅಂತ? ಈಗಾಗಲೇ ಸಾಕಷ್ಟು 9 ಬಾರಿ ರಿಜೆಕ್ಟ್ ಕಾರಣದ ಇದೆ. ಈ ಅಟ್ಲೀಸ್ಟ್ ಕೇರ್ ಟೇಕರ್ ಸರ್ಕಾರವೇ ಇದೆ. ಒಂದು ಸ್ವಲ್ಪ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡೋ ಸಾಧ್ಯತೆ ಆಗಿದ್ದಿದ್ರೆ ಈಗಾಗಲೇ ಎಷ್ಟೋ ಜನ ಅವ್ರ ಕೈಲಿದ್ದಂಥ ಮಿನಿಸ್ಟರ್ಗಳನ್ನ, ಸೊರೇನ್ ಅವರೇ ಇರ್ಬೋದು, ನಮ್ಮ ಸತ್ಯನ್ ಜೈನ್ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಅಥವಾ ನಮ್ಮ ಸಂಜಯ್ ಸಿಂಗ್ ಆಗಿರ್ಬೋದು, ಅವ್ರೂ ಈಗ ಒಳಗೆ ಹಾಕಿದ್ದಾರೆ ಅದನ್ನು. ಇಲ್ಲೇ ಕೇಂದ್ರ ಸರ್ಕಾರ ಇದ್ದು ತನಗೆ ಬೇಕಂತ ನ್ಯಾಯನ ಮಾಡ್ತಾ ಇದೆ. ಇದು ಕೋರ್ಟ್ಗೆ ಹೊಸ ಕೋರ್ಟ್ ಈಗ ನೋಡಿ ನಿಮ್ಮ ಮುಂದೆ ನಡೆದಂಥದ್ದು. ಕೋರ್ಟ್ ಸ್ವತಃ ಡಿಸಿಷನ್ ತೊಗೊಂಡಿದ್ದನ್ನು ತಾವು ಸಂಸತ್ತಿನೊಳಗೆ ಹೊಸ ಕಾನೂನು ಮಾಡಿ ಅದನ್ನು ರಿಜೆಕ್ಟ್ ಮಾಡಿ ಹೋದರು. ಇವರಿಗೆ ನ್ಯಾಯಾಂಗದ ಅದು ನಮ್ಮ ಸಂವಿಧಾನದ ಕಾನೂನುಗಳ ಬಗ್ಗೆ ಸಹಿತ ವಿಶ್ವಾಸ ಇಲ್ಲ ಮತ್ತು ಅದನ್ನು ಪಾಲಿಸ್ಕೊಳ್ಬೇಕು ಅನ್ನೋದಿಲ್ಲ. ಇದನ್ನು ಡಿಕ್ಟೇಟರ್ಶಿಪ್ ಇದ್ದಂಥದ್ದು ಅಥವಾ ತಾನಾಶಾಹಿ ಇದ್ದಂಥ ಸರ್ಕಾರ ಇರ್ರಿ. ಇದು ಸಂವಿಧಾನಕ್ಕೆ ಬದ್ಧಾಗಿ ಸಂವಿಧಾನ ಹೇಳ್ತಾ ಅದ್ರ ಬಗ್ಗೆ ನಡ್ಕೊಂಡು ಹೋಗುವಂಥ ಸರ್ಕಾರ. ಇವತ್ತಿನ ಅವ್ರು ಮಾಡಿದಾರೆ, ಇವತ್ತೆಲ್ಲ ಅದು ಅನೇಕ ತಪ್ಪು ಒಪ್ಪು ಹೊರಗೆ ಬರ್ತಾ ಇದ್ದಾವೆ. ಅದು ಸಂವಿಧಾನ ಪ್ರಕಾರ ಇಲ್ಲ. ಇವತ್ತು ಇವ್ರು ಮಾಡೋದಾಗಿದ್ದರೆ ಎಲ್ಲರಿಗೂ ಒಂದೇ ರೀತಿ ಅಂತ ನ್ಯಾಯ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇದೇ ಸಂದರ್ಭದಲ್ಲೇ ಇದು ಈ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಪ್ರಶ್ನೆ ಆಗಿ ಬೆಳೆಯುವ ಸಾಧ್ಯತೆಗಳು ಇದ್ದಾವೆ. ಈ ಒಂದು ಇವತ್ತು ತಪ್ಪು ಮಾಡಿದ್ರು ಸರಿ ಮಾಡಿದರು, ಇದು ಈಗ ನಡೆದಂಥ ಘಟನೆ. ಇದರಿಂದ ಕಣ್ಣಿಗೆ ಕಾಣುತ್ತಿರುವಂಥ ಒಂದು ಏನಪ್ಪ ಅಂದ್ರೆ ತಪ್ಪು, ಇದನ್ನ ಎರಡು ಮಾತಿಲ್ಲ. ಆದರೆ